ನಿಸರ್ಗದ ಮಡಿಲಲ್ಲಿ ಹುಟ್ಟುವ ಅಣಬೆಗಳು ಮಲೆನಾಡಿನ ಜನರಿಗೆ ಅಚ್ಚುಮೆಚ್ಚು. ಸುರಿಯುವ ಮಳೆಯ ನಡುವೆ ಅಲ್ಲಲ್ಲಿ ಎದ್ದಿರುವ ಅಣಬೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಇವುಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಮಳೆ ಬಂತು ಅಂದ್ರೆ ಮಲೆನಾಡಿನ ಪ್ರಕೃತಿಗೆ ಬದಲಾಗುತ್ತದೆ. ಒಣಗಿದ್ದ ಮಣ್ಣಿನಲ್ಲಿ ಮತ್ತೆ ತೇವಾಂಶ ಮೂಡುತ್ತದೆ, ಚಿಗುರುತ್ತದೆ ಮತ್ತು ಇದರ ನಡುವೆಯೇ ಪ್ರಕೃತಿಯ ಮಡಿಲಿನಿಂದ ಹೊರಬರುವ ಅಪರೂಪದ ಖಾದ್ಯವೇ ಈ ನೈಸರ್ಗಿಕ ಅಣಬೆ. ಮಳೆಗಾಲದ ಕೆಲವೇ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಈ ಅಣಬೆ ಮಲೆನಾಡಿನ ಜನರಿಗೆ ಹೊಸತೇನಲ್ಲ. ತಲೆತಲಾಂತರಗಳಿಂದ ಮಳೆಗಾಲದ ವಿಶೇಷ ಆಹಾರವಾಗಿ ಇದನ್ನ ಬಳಸಿಕೊಂಡು ಬರಲಾಗುತ್ತಿದೆ. ಹೊನ್ನಾವರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲೂ ಇದೀಗ ಅಲ್ಲಲ್ಲಿ ನೈಸರ್ಗಿಕ ಅಣಬೆಗಳು ಕಾಣಿಸಿಕೊಳ್ಳುತ್ತಿದ್ದು, ಅಣಬೆ ಪ್ರಿಯರಿಗೆ ಇದು ನಿಜಕ್ಕೂ ಹಬ್ಬದ ವಾತಾವರಣ ಮೂಡಿಸಿದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಮಣ್ಣು ತೇವಗೊಂಡು ಸಡಿಲವಾದ ಸಂದರ್ಭದಲ್ಲಿ ಹುತ್ತದ ಮಣ್ಣು, ಹುಲ್ಲುಗಾವಲು, ಗದ್ದೆ ಪ್ರದೇಶಗಳು, ತೋಟಗಳು ಸೇರಿದಂತೆ ಸೂಕ್ತ ಪರಿಸರದಲ್ಲಿ ವಿವಿಧ ಬಗೆಯ ಅಣಬೆಗಳು ಬೆಳೆಯುತ್ತವೆ. ಅದರಲ್ಲೂ ಗುಡುಗು ಮಿಂಚಿನೊಂದಿಗೆ ಸುರಿಯುವ ಮಳೆ, ಮಣ್ಣಿನಲ್ಲಿ ತೇವಾಂಶ ಹಾಗೂ ವಾತಾವರಣದ ಬದಲಾವಣೆಗಳು ಕೆಲವು ನೈಸರ್ಗಿಕ ಅಣಬೆಗಳ ಬೆಳವಣಿಗೆಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಿಸುತ್ತದೆ. ಆಷಾಢದ ಮಳೆಯೊಂದಿಗೆ ಕಾಣಿಸಿಕೊಳ್ಳುವ ಈ ಅಣಬೆ ವರ್ಷವಿಡೀ ದೊರೆಯುವ ಆಹಾರವಲ್ಲ, ಮಳೆಗಾಲದಲ್ಲಿ ಮಾತ್ರ ಸಿಗುತ್ತದೆ ಎಂಬ ಕಾರಣವೇ ಇದರ ವಿಶೇಷತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಮಾರುಕಟ್ಟೆಯಲ್ಲಿ ಕೃತಕವಾಗಿ ಬೆಳೆಸುವ ಅಣಬೆಗಳು ವರ್ಷವಿಡೀ ದೊರೆಯುತ್ತದೆ. ಆದರೆ ಮಳೆಗಾಲದಲ್ಲಿ ಪ್ರಕೃತಿಯಲ್ಲಿ ಸಿಗುವ ನೈಸರ್ಗಿಕ ಅಣಬೆಗೆ ತನ್ನದೇ ಆದ ರುಚಿ, ಪರಿಮಳ ಮತ್ತು ಸ್ಥಳೀಯ ಆಹಾರ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ ಎಂದು ಅಣಬೆ ಪ್ರಿಯರು ಹೇಳುತ್ತಾರೆ. ಅಣಬೆಯ ಮೃದುವಾದ ಸ್ವಭಾವದಿಂದಾಗಿ ವಿವಿಧ ಮಸಾಲೆಗಳನ್ನ ಸುಲಭವಾಗಿ ಹೀರಿಕೊಳ್ಳುತ್ತದೆ. ಹೀಗಾಗಿ ಅಣಬೆ ಪಲ್ಯ, ಸಾರು, ಮಸಾಲೆ ಸೇರಿದಂತೆ ಹಲವು ಬಗೆಯ ರುಚಿಕರ ತಿನಿಸುಗಳನ್ನ ತಯಾರಿಸಲು ಇದನ್ನ ಬಳಸಲಾಗುತ್ತದೆ. ಪ್ರೋಟೀನ್, ವಿವಿಧ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನ ಹೊಂದಿರುವ ಅಣಬೆ ಆಹಾರದಲ್ಲಿ ಪೌಷ್ಟಿಕಾಂಶದ ಮೂಲವಾಗಿಯೂ ಪರಿಗಣಿಸಲಾಗುತ್ತದೆ. ಹೀಗಾಗಿ ವರ್ಷಕ್ಕೊಮ್ಮೆ ಮಳೆಗಾಲದಲ್ಲಿ ಸಿಗುವ ಈ ನೈಸರ್ಗಿಕ ಅಣಬೆಯನ್ನ ಸವಿಯಲು ಜನರು ಕಾತುರದಿಂದ ಕಾಯುತ್ತಾರೆ. ಮಾರುಕಟ್ಟೆಯಲ್ಲಿ ಅಣಬೆಯ ಲಭ್ಯತೆ ಕಡಿಮೆ, ಆದರೆ ಬೇಡಿಕೆ ಮಾತ್ರ ಹೆಚ್ಚು. ಅಣಬೆಯ ಗಾತ್ರ, ಗುಣಮಟ್ಟ ಹಾಗೂ ಲಭ್ಯತೆಯ ಆಧಾರದ ಮೇಲೆ ಬೆಲೆ ಬದಲಾಗುತ್ತಿದ್ದು, ಕೆಲವೆಡೆ 100 ಅಣಬೆಗಳಿಗೆ 600 ರಿಂದ 800 ರೂಪಾಯಿವರೆಗೆ, ಉತ್ತಮ ಗುಣಮಟ್ಟದ ಅಣಬೆಗೆ 1000 ರೂಪಾಯಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಬೆಲೆ ಸಿಗುತ್ತದೆ. ಮಳೆ ಸುರಿಯುತ್ತಿದ್ದ ಮಣ್ಣಿನಲ್ಲಿ ತಲೆ ಎತ್ತುವ ಅಣಬೆ ಕೆಲವೇ ದಿನಗಳಲ್ಲಿ ಮಾರುಕಟ್ಟೆಗೆ ಬಂದು ಮತ್ತೆ ಪ್ರಕೃತಿಯಲ್ಲೇ ಮರೆಯಾಗುತ್ತದೆ. ಹೀಗಾಗಿ ಮಲೆನಾಡಿಗರಿಗೆ ಈ ಅಣಬೆ ಕೇವಲ ಆಹಾರವಲ್ಲ, ಮಳೆಗಾಲದ ನೆನಪು, ಸ್ಥಳೀಯ ಬದುಕಿನ ಭಾಗ ಮತ್ತು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಒಂದು ವಿಶಿಷ್ಟ ರುಚಿ. ವಿಸ್ಮಯ ನ್ಯೂಸ್, ವಿವೇಕ್ ಶೇಠ್, ಹೊನ್ನಾವರ.